ರಸ್ತೆ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿಯೊಬ್ಬರನ್ನ ನೋಡಿ ತಾವೇ ಖುದ್ದಾಗಿ ಆಕೆ ಹತ್ರ ಹೋಗಿ ತಾವು ರಸ್ತೆ ಪಕ್ಕನೇ ಕುಳಿತು ಸಚಿವರೊಬ್ಬರು ಆ ಅಜ್ಜಿಯ ಸಮಸ್ಯೆಯನ್ನ ಬಗೆಹರಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ. ಆ ಸಚಿವರು ಯಾರು, ಏನ್ ಸ್ಟೋರಿ, ಡೀಟೇಲ್ಸ್ ಇಲ್ಲಿದೆ. ಸರಳ ಸಜ್ಜನಕ್ಕೆ ಮತ್ತೆ ಹೆಸರಾದ ಸಂತೋಷ್ ಲಾಡ್ ರಸ್ತೆ ಬದಿಯಲ್ಲಿ ಕುಳಿತು ಅಜ್ಜಿ ಪರಿಹಾರ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಹೃದಯಿ ನಾಯಕ. ತಾನೂ ಬೆಳಿಬೇಕು, ತನ್ನವರನ್ನೂ ಬೆಳೆಸಬೇಕು ಅನ್ನುವ ವ್ಯಕ್ತಿತ್ವದ ಉದಾರಿ. ಇದೀಗ ಇದೇ ಸಂತೋಷ್ ಲಾಡ್ ಅವರು ಮತ್ತೊಂದು ಮನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಹೌದು, ರಸ್ತೆ ಪಕ್ಕ ಕುಳಿತಿರುವ ಅಜ್ಜಿ, ಆಕೆಯ ಎದುರಲ್ಲಿ ರಸ್ತೆ ಪಕ್ಕದಲ್ಲೇ ಕುಳಿತು ಆಕೆಯ ಸಮಸ್ಯೆ ಆಲಿಸಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸಂತೋಷ್ ಲಾಡ್ ಸರ್ಕ್ಯೂಟ್ ಹೌಸ್ನಿಂದ ಜಿಲ್ಲಾ ಪಂಚಾಯಿತಿಗೆ ಸಭೆ ನಡೆಸುವ ಸಲುವಾಗಿ ಕಾರು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ರು. ಈ ವೇಳೆ ಸರ್ಕ್ಯೂಟ್ ಹೌಸ್ ಗೇಟ್ ಬಳಿ ಕಾರ್ಗಿಲ್ ಸ್ತೂಪ್ ಕಾಂಪೌಂಡ್ ಗೋಡೆ ಬದಿ ಅಜ್ಜಿಯೊಬ್ಬರು ಕುಳಿತಿದ್ದು ಗಮನಿಸಿದ ಲಾಡ್ ಆ ಅಜ್ಜಿ ಬಳಿಗೆ ಹೋಗಿ ತಾವು ರಸ್ತೆ ಪಕ್ಕದಲ್ಲಿಯೇ ಕುಕ್ಕರ್ಗಾಲ ಮೇಲೆ ಕುಳಿತು ಅಜ್ಜಿಗೆ ಬೇ ಎಲೆ ಅಡಿಕೆ ಹಾಕೊಂಡಿದೀಯಾ ಅಂತ ನಯವಾಗಿ ಚೇಡಿಸುತ್ತಲೇ ಮಾತನಾಡಿ ಬಳಿಕ ಆ ಅಜ್ಜಿಯ ಸಮಸ್ಯೆ ಆಲಿಸಿದ್ರು. ವೃದ್ಧಾಪ್ಯ ವೇತನ ತಡೆ ಹಿಡಿದಿರುವ ಕಾರಣಕ್ಕೆ ಆ ಅಜ್ಜಿ ಧಾರವಾಡ ತಹಶೀಲ್ದಾರ್ ಅವರ ಕಚೇರಿಗೆ ಬಂದಿದ್ದಳು. ಇದನ್ನ ತಿಳಿದ ಲಾಡ್ ಸ್ಥಳಕ್ಕೆ ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟಂತ ಅಧಿಕಾರಿಯನ್ನೇ ಕರೆಸಿದ್ರು. ಆಗ ಪರಿಶೀಲನೆ ಮಾಡಿ ಬಗೆಹರಿಸೋಕೆ ಹೇಳಿದ್ರು. ಕೊನೆಗೆ ಅಜ್ಜಿಯ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದಕ್ಕೆ ವೃದ್ಧಾಪ್ಯ ವೇತನ ನಿಂತಿರೋದನ್ನ ಗಮನಿಸದ ಅಧಿಕಾರಿಗಳು ಅದನ್ನ ಆ ಕೂಡಲೇ ಬಗೆಹರಿಸಿದ್ದಾರೆ. ಟಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಸ್ತೆ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿಯೊಬ್ಬರನ್ನ ನೋಡಿ ತಾವೇ ಖುದ್ದಾಗಿ ಆಕೆ ಹತ್ರ ಹೋಗಿ ತಾವು ರಸ್ತೆ ಪಕ್ಕನೇ ಕುಳಿತು ಸಚಿವರೊಬ್ಬರು ಆ ಅಜ್ಜಿಯ ಸಮಸ್ಯೆಯನ್ನ ಬಗೆಹರಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ. ಆ ಸಚಿವರು ಯಾರು, ಏನ್ ಸ್ಟೋರಿ, ಡೀಟೇಲ್ಸ್ ಇಲ್ಲಿದೆ. ಸರಳ ಸಜ್ಜನಕ್ಕೆ ಮತ್ತೆ ಹೆಸರಾದ ಸಂತೋಷ್ ಲಾಡ್ ರಸ್ತೆ ಬದಿಯಲ್ಲಿ ಕುಳಿತು ಅಜ್ಜಿ ಪರಿಹಾರ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಹೃದಯಿ ನಾಯಕ. ತಾನೂ ಬೆಳಿಬೇಕು, ತನ್ನವರನ್ನೂ ಬೆಳೆಸಬೇಕು ಅನ್ನುವ ವ್ಯಕ್ತಿತ್ವದ ಉದಾರಿ. ಇದೀಗ ಇದೇ ಸಂತೋಷ್ ಲಾಡ್ ಅವರು ಮತ್ತೊಂದು ಮನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಹೌದು, ರಸ್ತೆ ಪಕ್ಕ ಕುಳಿತಿರುವ ಅಜ್ಜಿ, ಆಕೆಯ ಎದುರಲ್ಲಿ ರಸ್ತೆ ಪಕ್ಕದಲ್ಲೇ ಕುಳಿತು ಆಕೆಯ ಸಮಸ್ಯೆ ಆಲಿಸಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸಂತೋಷ್ ಲಾಡ್ ಸರ್ಕ್ಯೂಟ್ ಹೌಸ್ನಿಂದ ಜಿಲ್ಲಾ ಪಂಚಾಯಿತಿಗೆ ಸಭೆ ನಡೆಸುವ ಸಲುವಾಗಿ ಕಾರು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ರು. ಈ ವೇಳೆ ಸರ್ಕ್ಯೂಟ್ ಹೌಸ್ ಗೇಟ್ ಬಳಿ ಕಾರ್ಗಿಲ್ ಸ್ತೂಪ್ ಕಾಂಪೌಂಡ್ ಗೋಡೆ ಬದಿ ಅಜ್ಜಿಯೊಬ್ಬರು ಕುಳಿತಿದ್ದು ಗಮನಿಸಿದ ಲಾಡ್ ಆ ಅಜ್ಜಿ ಬಳಿಗೆ ಹೋಗಿ ತಾವು ರಸ್ತೆ ಪಕ್ಕದಲ್ಲಿಯೇ ಕುಕ್ಕರ್ಗಾಲ ಮೇಲೆ ಕುಳಿತು ಅಜ್ಜಿಗೆ ಬೇ ಎಲೆ ಅಡಿಕೆ ಹಾಕೊಂಡಿದೀಯಾ ಅಂತ ನಯವಾಗಿ ಚೇಡಿಸುತ್ತಲೇ ಮಾತನಾಡಿ ಬಳಿಕ ಆ ಅಜ್ಜಿಯ ಸಮಸ್ಯೆ ಆಲಿಸಿದ್ರು. ವೃದ್ಧಾಪ್ಯ ವೇತನ ತಡೆ ಹಿಡಿದಿರುವ ಕಾರಣಕ್ಕೆ ಆ ಅಜ್ಜಿ ಧಾರವಾಡ ತಹಶೀಲ್ದಾರ್ ಅವರ ಕಚೇರಿಗೆ ಬಂದಿದ್ದಳು. ಇದನ್ನ ತಿಳಿದ ಲಾಡ್ ಸ್ಥಳಕ್ಕೆ ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟಂತ ಅಧಿಕಾರಿಯನ್ನೇ ಕರೆಸಿದ್ರು. ಆಗ ಪರಿಶೀಲನೆ ಮಾಡಿ ಬಗೆಹರಿಸೋಕೆ ಹೇಳಿದ್ರು. ಕೊನೆಗೆ ಅಜ್ಜಿಯ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದಕ್ಕೆ ವೃದ್ಧಾಪ್ಯ ವೇತನ ನಿಂತಿರೋದನ್ನ ಗಮನಿಸದ ಅಧಿಕಾರಿಗಳು ಅದನ್ನ ಆ ಕೂಡಲೇ ಬಗೆಹರಿಸಿದ್ದಾರೆ. ಟಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಸ್ತೆ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿಯೊಬ್ಬರನ್ನ ನೋಡಿ ತಾವೇ ಖುದ್ದಾಗಿ ಆಕೆ ಹತ್ರ ಹೋಗಿ
ತಾವು ರಸ್ತೆ ಪಕ್ಕನೆ ಕುಳಿತು ಸಚಿವರೊಬ್ಬರು ಆ ಅಜ್ಜಿಯ ಸಮಸ್ಯೆಯನ್ನ ಬಗೆಹರಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ. ಆ ಸಚಿವರು ಯಾರು, ಏನ್ ಸ್ಟೋರಿ, ಡೀಟೇಲ್ಸ್ ಇಲ್ಲಿದೆ. ಸರಳ ಸಜ್ಜನಕ್ಕೆ ಮತ್ತೆ ಹೆಸರಾದ ಸಂತೋಷ್ ಲಾಡ್. ರಸ್ತೆ ಬದಿಯಲ್ಲಿ ಕುಳಿತು ಅಜ್ಜಿ ಪರಿಹಾರ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಹೃದಯಿ ನಾಯಕ. ತಾನೂ ಬೆಳಿಬೇಕು, ತನ್ನವರನ್ನೂ ಬೆಳೆಸಬೇಕು ಅನ್ನುವ ವ್ಯಕ್ತಿತ್ವದ ಉದಾರಿ. ಇದೀಗ ಇದೇ ಸಂತೋಷ್ ಲಾಡ್ ಅವರು ಮತ್ತೊಂದು ಮನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಹೌದು, ರಸ್ತೆ ಪಕ್ಕ ಕುಳಿತಿರುವ ಅಜ್ಜಿ, ಆಕೆಯ ಎದುರಲ್ಲಿ ರಸ್ತೆ ಪಕ್ಕದಲ್ಲೇ ಕುಳಿತು ಆಕೆಯ ಸಮಸ್ಯೆ ಆಲಿಸಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸಂತೋಷ್ ಲಾಡ್ ಸರ್ಕ್ಯೂಟ್ ಹೌಸ್ನಿಂದ ಜಿಲ್ಲಾ ಪಂಚಾಯಿತಿಗೆ ಸಭೆ ನಡೆಸುವ ಸಲುವಾಗಿ ಕಾರು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ರು. ಈ ವೇಳೆ ಸರ್ಕ್ಯೂಟ್ ಹೌಸ್ ಗೇಟ್ ಬಳಿ ಕಾರ್ಗಿಲ್ ಸ್ತೂಪ್ ಕಾಂಪೌಂಡ್ ಗೋಡೆ ಬದಿ ಅಜ್ಜಿಯೊಬ್ಬರು ಕುಳಿತಿದ್ದು ಗಮನಿಸಿದ ಲಾಡ್ ಆ ಅಜ್ಜಿ ಬಳಿಗೆ ಹೋಗಿ ತಾವು ರಸ್ತೆ ಪಕ್ಕದಲ್ಲಿಯೇ ಕುಕ್ಕರ್ಗಾಲ ಮೇಲೆ ಕುಳಿತು ಅಜ್ಜಿಗೆ ಏನಬೇ ಎಲೆ ಅಡಿಕೆ ಹಾಕೊಂಡಿದೀಯಾ ಅಂತ ನಯವಾಗಿ ಚೇಡಿಸುತ್ತಲೇ ಮಾತನಾಡಿ ಬಳಿಕ ಆ ಅಜ್ಜಿಯ ಸಮಸ್ಯೆ ಆಲಿಸಿದ್ರು. ವೃದ್ಧಾಪ್ಯ ವೇತನ ತಡೆ ಹಿಡಿದಿರುವ ಕಾರಣಕ್ಕೆ ಆ ಅಜ್ಜಿ ಧಾರವಾಡ ತಹಶೀಲ್ದಾರ್ ಅವರ ಕಚೇರಿಗೆ ಬಂದಿದ್ದಳು. ಇದನ್ನ ತಿಳಿದ ಲಾಡ್ ಸ್ಥಳಕ್ಕೆ ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟಂತ ಅಧಿಕಾರಿಯನ್ನೇ ಕರೆಸಿದ್ರು. ಆಗ ಪರಿಶೀಲನೆ ಮಾಡಿ ಬಗೆಹರಿಸೋಕೆ ಹೇಳಿದ್ರು. ಕೊನೆಗೆ ಅಜ್ಜಿಯ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದಕ್ಕೆ ವೃದ್ಧಾಪ್ಯ ವೇತನ ನಿಂತಿರೋದನ್ನ ಗಮನಿಸದ ಅಧಿಕಾರಿಗಳು ಅದನ್ನ ಆ ಕೂಡಲೇ ಬಗೆಹರಿಸಿದ್ದಾರೆ. ಟಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಸ್ತೆ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿಯೊಬ್ಬರನ್ನ ನೋಡಿ ತಾವೇ ಖುದ್ದಾಗಿ ಆಕೆ ಹತ್ರ ಹೋಗಿ ತಾವು ರಸ್ತೆ ಪಕ್ಕನೆ ಕುಳಿತು ಸಚಿವರೊಬ್ಬರು ಆ ಅಜ್ಜಿಯ ಸಮಸ್ಯೆಯನ್ನ ಬಗೆಹರಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ. ಆ ಸಚಿವರು ಯಾರು, ಏನ್ ಸ್ಟೋರಿ, ಡೀಟೇಲ್ಸ್ ಇಲ್ಲಿದೆ. ಸರಳ ಸಜ್ಜನಕ್ಕೆ ಮತ್ತೆ ಹೆಸರಾದ ಸಂತೋಷ್ ಲಾಡ್. ರಸ್ತೆ ಬದಿಯಲ್ಲಿ ಕುಳಿತು ಅಜ್ಜಿ ಪರಿಹಾರ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಹೃದಯಿ ನಾಯಕ. ತಾನೂ ಬೆಳಿಬೇಕು, ತನ್ನವರನ್ನೂ ಬೆಳೆಸಬೇಕು ಅನ್ನುವ ವ್ಯಕ್ತಿತ್ವದ ಉದಾರಿ. ಇದೀಗ ಇದೇ ಸಂತೋಷ್ ಲಾಡ್ ಅವರು ಮತ್ತೊಂದು ಮನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಹೌದು, ರಸ್ತೆ ಪಕ್ಕ ಕುಳಿತಿರುವ ಅಜ್ಜಿ, ಆಕೆಯ ಎದುರಲ್ಲಿ ರಸ್ತೆ ಪಕ್ಕದಲ್ಲೇ ಕುಳಿತು ಆಕೆಯ ಸಮಸ್ಯೆ ಆಲಿಸಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸಂತೋಷ್ ಲಾಡ್ ಸರ್ಕ್ಯೂಟ್ ಹೌಸ್ನಿಂದ ಜಿಲ್ಲಾ ಪಂಚಾಯಿತಿಗೆ ಸಭೆ ನಡೆಸುವ ಸಲುವಾಗಿ ಕಾರು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ರು. ಈ ವೇಳೆ ಸರ್ಕ್ಯೂಟ್ ಹೌಸ್ ಗೇಟ್ ಬಳಿ ಕಾರ್ಗಿಲ್ ಸ್ತೂಪ್ ಕಾಂಪೌಂಡ್ ಗೋಡೆ ಬದಿ